ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ನಾವು ಜನಾಬಾಯಿ ಕಥೆಯನ್ನು ಹೋದ ವಾರದಲ್ಲಿ ಕೇಳಿಸ್ಕೊಂಡ್ವಿ. ಜನಾಬಾಯಿ ಅವಳು ಒಂದು ಭಕ್ತಳು ಅಂತ ತೋರಿಸ್ಕೊಟ್ಟಿರೋದು ನಮಗೆ. ಅದು ಹೇಗೆ ಅಂದರೆ, ಅವಳು ಎಲ್ಲ ಕೆಲಸ ಏನೇ ಮಾಡ್ತಾಯಿದ್ರು ಅದರಲ್ಲಿ ಅವಳು ದೇವರನ್ನು ಕಾಣ್ತಾ ಇದ್ಲಂತೆ. ಮತ್ತು ವಿಠ್ಠಲನ ನಾಮಸ್ಮರಣೆಯನ್ನು ಪ್ರತಿ ಕ್ಷಣ ಅವಳು ಮಾಡ್ತಾಯಿದ್ಲು. ಹಾಗೆ ವಿಠ್ಠಲ ಬಂದು ಅವಳ ಹಾಡನ್ನು ಕೇಳಿಸ್ಕೊಂಡು ಅವನೇ ಸ್ವತಃ ಬರಿತಾ ಇದ್ನಂತೆ. ಹೀಗೆ ನಮಗೆ ಏನು ಅರಿವು ಇದರಿಂದ ಗೊತ್ತಾಗತ್ತೆ ಅಂದರೆ, ನಮಗೆ ಏನು ಅರಿವಾಗಬೇಕು ಅಂದರೆ, ಎಂತಹ ಮನುಷ್ಯರಿದ್ದರೂ ಯಾವುದೇ ಲೆವೆಲಲ್ಲಿ ಅವರಿದ್ರೂ ಸಹ ಭಗವಂತ ನಿಮ್ಮ ಭಕ್ತಿಗೆ ಯಾವಾಗಲೂ ಮೆಚ್ಚುಗೆಯನ್ನು ತೋರಿಸ್ತಾನೆ. ಅವನೇ ಬಂದು ನಿಮ್ಮೊಟ್ಟಿಗಿರ್ತಾನೆ ಅಂತ. ಹೀಗೆ ಇಬ್ಬರು ಭಕ್ತರ ಕಥೆಗಳನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛಿಸ್ತೀನಿ. ಯಾಕಂದರೆ ಇವರಿಬ್ಬರೂ ಕೂಡ ಅದೇ ರೀತಿ ಭಕ್ತರು. ಆ ಭಗವಂತನನ್ನು, ಪಂಡರೀನಾಥನನ್ನು ಅಷ್ಟೇ ಭಕ್ತಿಯಿಂದ ಅವರು ಭಾವಿಸ್ತಾ ಇದ್ರು. ಒಂದು ಪ್ರೇಮಾಬಾಯಿ ಅನ್ನೋ ಒಬ್ಬ ಭಕ್ತಳು. ಈ ಪ್ರೇಮಾಬಾಯಿ ಅನ್ನೋ ಭಕ್ತಳು ಇವರೆಲ್ಲ ಇದ್ದಿದ್ದು ಮಹಾರಾಷ್ಟ್ರದಲ್ಲೇ. ನಾನು ಹೇಳ್ತಾ ಇರೋ ಈ ಭಕ್ತರ ಕಥೆಗಳೆಲ್ಲ ಮಹಾರಾಷ್ಟ್ರದಲ್ಲೇ ನಡೀತಾ ಇದ್ದಿದ್ದು. ಮಹಾರಾಷ್ಟ್ರದಲ್ಲಿ ಪಂಢರಾಪುರವನ್ನು ನಾವಿಲ್ಲಿ ಸೌತಲ್ಲಿ ತಿರುಪತಿ ಅಂತೀವಿ. ಇಲ್ಲಿ ನಾವು ಕರ್ನಾಟಕದಲ್ಲಿ ನಾವು ನೋಡಿದ್ರೆ ಇದು ನಮಗೆ ಧರ್ಮಸ್ಥಳ ಹೇಗೆ ಇಂಪಾರ್ಟೆಂಟ್, ಆ ರೀತಿ ಪಂಢರಾಪುರದಲ್ಲಿ ಭೂವೈಕುಂಠ ಅದನ್ನು ಅಲ್ಲಿ ಮಹಾರಾಷ್ಟ್ರದಲ್ಲಿ ಭೂವೈಕುಂಠ ಅಂತ ಕರೀತಾರೆ. ಹೀಗೆ ಇವಳು ಪ್ರೇಮಾಬಾಯಿ ಕೂಡ ಮಹಾರಾಷ್ಟ್ರದಲ್ಲೇ ಇದ್ದಿದ್ದು. ಅವಳು ಪಂಢರಾಪುರದ ಹತ್ತಿರನೇ ಇದ್ಲು. ಅವಳಿಗೆ ಪಂಡರೀನಾಥನಲ್ಲಿ ತುಂಬ ಭಕ್ತಿ ಅಂದರೆ ಅವಳ ಮನಸ್ಸಲ್ಲಿ ಏನು ಇಚ್ಛೆ ಅಂದರೆ, ಏನು ನಮ್ಮಲ್ಲಿದೆ ಅದನ್ನು ನಾವು ಅಂದರೆ ಸಾಮಗ್ರಿಗಳ ಅಡುಗೆ, ಯಾಕಂದರೆ ಆಗೆಲ್ಲ ಹೆಂಗಸರು ಬರೀ ಅಡುಗೆ ಮನೆಯಲ್ಲೇ ಸೀಮಿತವಾಗಿದ್ದರು. ಅವಳು ಮಾಡಿದ ಅಡುಗೆಗಳೆಲ್ಲ ಭಗವಂತನಿಗೆ ಅರ್ಪಣೆ ಆಗಬೇಕು. ಯಾವ ರೀತಿಯಲ್ಲಿ ಅಂದರೆ, ಯಾವ ಸಂತರು ಬರ್ತಾರೋ ಆ ಸಂತರಿಗೆಲ್ಲ ಪ್ರತಿ ದಿವಸ ಏನಾದರೂ ಒಂದು ಅಡುಗೆ ಮಾಡಿ ಕೊಡಬೇಕು. ಸಂತರ ಸೇವೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈಗಲೂ ಕೂಡ ಸಂತರಿಗೆ ನಾವು ಸೇವೆ ಮಾಡಿದ್ರೆ ಅದರಿಂದ ನಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಈ ಪ್ರೇಮಾಬಾಯಿ ಪ್ರತಿ ದಿವಸ ಅಡುಗೆ ಮಾಡೋದು, ಯಾವುದಾದ್ರೂ ಒಬ್ಬರು ಸಂತರಿಗೆ ಊಟ ಕೊಡೋದು, ಹೀಗೆ ಮಾಡ್ತಾ ಇದ್ಲು. ಅವಳಿಗೆ ಮದುವೆ ಆಗಿತ್ತು, ಗಂಡ ಪ್ರೀತಿಯಿಂದ ನೋಡ್ಕೋತಾ ಇದ್ರು, ಮತ್ತು ಒಂದು ಮಗು ಆಗಿತ್ತು. ಗಂಡನಿಗೆ ಕೆಲವು ವರ್ಷ ಆದಮೇಲೆ ಅವರಿಗೆ ವೈರಾಗ್ಯ ಬಂದು ಇವ್ರನ್ನೆಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಟುಬಿಟ್ಟು ಅವರು ಬೃಂದಾವನಕ್ಕೆ ಹೊಟ್ಟೋದ್ರಂತೆ. ಮಥುರಾದಲ್ಲಿ ಬೃಂದಾವನಕ್ಕೆ ಹೋಗಿ ಅಲ್ಲಿ ಭಗವಂತನ ನಾಮಸ್ಮರಣೆ ಮತ್ತು ಅವನ ಸೇವೆಯಲ್ಲೇ ನಿರತರಾಗೋದ್ರಂತೆ. ಈ ಕಡೆ ಪ್ರೇಮಾಬಾಯಿ ಒಬ್ಬಳೆ. ಪ್ರೇಮಾಬಾಯಿ ಮಗನನ್ನು ನೋಡಿಕೊಂಡು ಹೇಗೋ ಅವಳ ದಿನಚರಿಗಳನ್ನು ಆಚರಿಸ್ತಾ ಇದ್ಲು. ಒಮ್ಮೆ ಪ್ರೇಮಾಬಾಯಿ ಮನೆಯ ಅಂಗಳಕ್ಕೆ ಒಬ್ಬರು ಸಂತರು ಬಂದರು. ಯಾಕಂದರೆ ಎಲ್ಲರಿಗೂ ಗೊತ್ತಿತ್ತು ಪ್ರೇಮಾಬಾಯಿ ಮನೆಯಲ್ಲಿ ಸಂತರಿಗೆ ಅಡುಗೆ ಮಾಡಿ ಬಡಿಸ್ತಾರೆ, ಸಂತರಿಗೆ ಆಹಾರ ಕೊಡ್ತಾರೆ ಅಂಥೇಳಿ. ಒಬ್ಬರು ಸಂತರು ಬಂದ್ರಂತೆ. ಬಂದು ಪ್ರೇಮಾಬಾಯಿಗೆ ಹೇಳಿದ್ರಂತೆ, ನೋಡಮ್ಮ, ನಾನು ಭಗವಂತನ ಕಥೆಯನ್ನು ಹೇಳಬೇಕು, ನಿನ್ನ ಮನೆಯಲ್ಲೇ ಕೂತ್ಕೊಂಡು, ನಿನ್ನ ಮನೆಯ ಜಗ್ಲಿಯಲ್ಲೇ ಕೂತ್ಕೊಂಡು ನನ್ನ ಕಥೆಯನ್ನು ಹೇಳ್ತೀನಿ ಅಂತ. ಊರವರೆಲ್ಲ ಬರಲಿ, ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರಂತೆ. ಪ್ರೇಮಾಬಾಯಿಗೆ ತುಂಬ ಸಂತೋಷವಾಯ್ತಂತೆ. ನಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ದೇವರ ಕಥೆಯನ್ನು ಹೇಳ್ತೀರಾ, ಅದು ನನಗೆಲ್ಲಿಲ್ಲದ ಭಾಗ್ಯ, ಸರಿ ಅಂತ ಹೇಳಿ ಅವಳೇನು ಮಾಡ್ತಾಳೆ, ನೀವು ಕಥೆಯನ್ನು ಹೇಳಿ ಅಂತ ಎಲ್ಲ ಸಿದ್ಧಪಡಿಸಿ ಆ ಜಾಗವೆಲ್ಲ ಸ್ವಚ್ಛ ಮಾಡಿ ಊರವ್ರಿಗೆಲ್ಲ ಕರೆಸಿ, ಊರವ್ರಿಗೆಲ್ಲ ಹಬ್ಬಿಸಿ, ಈ ವಿಷಯವನ್ನು ಹಬ್ಬಿಸಿ ಎಲ್ಲರೂ ಬರಬೇಕು ಸಂಜೆಗೆ ಅಂತೆಲ್ಲ ಹೇಳಿ ತಯಾರಿ ಮಾಡ್ಕೋತಾಳಂತೆ. ಮತ್ತು ಮಗನನ್ನು ಕರೆದು ಹೇಳ್ತಾಳಂತೆ, ನೋಡು ಮಗ, ನಾನು ಕೂತ್ಕೊಂಡು ಕಥೆಯನ್ನು ಕೇಳಿಸ್ಕೊಳಕ್ಕಾಗಲ್ಲ. ಯಾಕಂದರೆ ನಾನು ಬಂದಿರೋರಿಗೆಲ್ಲ ಆಹಾರದ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ನಾನು ಆಹಾರವನ್ನು ತಯಾರು ಮಾಡ್ತಾ ಇರ್ತೀನಿ, ನೀನು ಬಂದು ಕೂತ್ಕೊಂಡು ಎಲ್ಲರನ್ನ ನೋಡಿಕೊಂಡು ಎಲ್ಲರನ್ನ ಕರೆದು ಕೂರಿಸಿ, ಮತ್ತು ನೀನು ಎಲ್ಲರಿಗೂ ಅತಿಥಿ ಸತ್ಕಾರ ಏನು ಮಾಡಬೇಕೋ ಅದನ್ನು ನೀನು ಮಾಡು ಅಂತ ಹೇಳ್ತಾರಂತೆ.
ಕತೆ ಯಾವಾಗ ಮುಗಿಯುತ್ತೆ ಆವಾಗ ಬಂದು ನನಗೆ ತಿಳಿಸು, ಮಂಗಳಾರತಿ ಮಹಾಮಂಗಳಾರತಿ ಯಾವಾಗ ಆಗತ್ತೆ ಆವಾಗ ಬಂದು ನೀನು ನನಗೆ ತಿಳಿಸು ಅಂತ ಹೇಳ್ತಾಳಂತೆ. ಮಗು ಸರಿ ಅಂತ ಅವನು ಅಷ್ಟೇ ರೆಸ್ಪಾನ್ಸಿಬಲ್ ಹುಡುಗ, ಅವನು ತುಂಬ ಜವಾಬ್ದಾರಿಯುಕ್ತ ಹುಡುಗ. ಅವನು ಸರಿ ಅಂತ ಹೇಳಿ ಅಮ್ಮನಿಗೆ ಸರಿ ನೀನೆಲ್ಲ ನೋಡ್ಕೊಮ್ಮ, ನಾನು ಇಲ್ಲೇನು ಬೇಕು ಅದನ್ನು ನೋಡ್ತೀನಿ ಅಂತ ಕತೆ ಎಲ್ಲ ಶುರುವಾಯಿತು. ಕತೆ ಎಲ್ಲ ಹೇಳಿದ್ರು. ಪ್ರೇಮಾಬಾಯಿ ಅಡುಗೆ ಮಾಡಿದ್ಲು. ಅವಳು ದುಡಿದು ಏನು ದುಡಿಬೇಕು ಹೇಗೆ ಅವಳಿಗೆ ಗೊತ್ತಿಲ್ಲ, ಬಟ್ ಹಣ ಹೇಗೋ ಯಾವ ಕಡೆಯಿಂದನೂ ಬರ್ತಾ ಇತ್ತಂತೆ. ಇವರು ಅತಿಥಿ ಸೇವೆಯನ್ನು ಮಾಡ್ತಾರೆ ಅಂತ ಎಷ್ಟೋ ಜನ ಬಂದು ದುಡ್ಡು ಕೊಡ್ತಾಯಿದ್ರು, ಎಷ್ಟೋ ಜನ ದವಸ ಧಾನ್ಯ ಎಲ್ಲ ಕೊಡ್ತಾಯಿದ್ರಂತೆ. ಯಾವತ್ತೂ ಅವರಿಗೆ ಯಾವುದೇ ಕೊರತೆನೂ ಆಗಿಲ್ಲ. ಅಂದರೆ ಈ ಥರ ಸೇವೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗ್ತಾಯಿತ್ತು. ಹೀಗೆ ಅವಳು ಅಡುಗೆ ಎಲ್ಲ ಮಾಡಿದ್ಲು, ಎಲ್ಲ ತಯಾರಿ ಮಾಡಿದ್ರು. ಕತೆ ಮುಗೀತು, ಎಲ್ಲರಿಗೂ ಬಡಿಸಿದ್ರು. ಎಲ್ಲರೂ ಭಕ್ತರು ಸಂತೋಷದಿಂದ ಊಟ ಮಾಡಿ ಹೋದ್ರಂತೆ. ಆಗ ಅವಳು ಪ್ರೇಮಾಬಾಯಿ ಮಗನನ್ನು ಕರೆದು, ಸಂತ್ರಿ ಇವತ್ತು ಏನು ಕತೆ ಹೇಳಿದ್ರು ಅದನ್ನು ನಂಗೆ ಹೇಳು ಅಂತ ಕೇಳಿದ್ನಂತೆ. ಆವಾಗ ಮಗ ಹೇಳಿದ್ನಂತೆ, ಇವತ್ತು ಕೃಷ್ಣ ಚಿಕ್ಕೋನಾದಾಗ ಏನೇನು ಗಲಾಟೆ ಮಾಡ್ದ ಆ ಕಥೆಯನ್ನು ಹೇಳಿದ್ರು. ಆ ಕೃಷ್ಣ ತಾಯಿಗೆ ತುಂಬ ಗಲಾಟೆ ಮಾಡ್ತಾ ಇದ್ದ. ತಾಯಿಗೆ ಸಿಟ್ಟು ಬಂದು ಇವತ್ತೇನು ಮಾಡಿದ್ರು ಅಂದರೆ, ತಾಯಿ ಮಗನನ್ನು ಒರಳ್ಕಲ್ಲಿಗೆ ಕಟ್ಟಿದ್ದಾರೆ. ಅವನು ಬಿಡಿಸ್ಕೊಳಕ್ಕೆ ತುಂಬ ಕಷ್ಟಪಟ್ಟನಂತೆ, ಬಿಡಿಸ್ಕೊಳಕ್ಕಾಗಲಿಲ್ವಂತೆ. ಚಿಕ್ಕ ಕೃಷ್ಣ, ಅವನು 3-4 ವರ್ಷ ಕೃಷ್ಣ, ಅವನನ್ನು ಒರಳ್ಕಲ್ಲಿಗೆ ಕಟ್ಟಿದ್ರು ಅಂತೆಲ್ಲ ಹೇಳಿದ್ನಂತೆ. ಇದನ್ನು ಕೇಳಿಸ್ಕೊಂಡು ಪ್ರೇಮಾಬಾಯಿ ಕಣ್ಣಲ್ಲಿ ನೀರು. ಆ ಚಿಕ್ಕ ಕೃಷ್ಣನನ್ನು ಒರಳ್ಕಣ್ಣಿಗೆ ಅವರಮ್ಮ ಕಟ್ಟಿದಾರ, ಅಯ್ಯೋ ಎಷ್ಟು ನೋವು ಇರಬಾರ್ದು ಆ ಮಗುಗೆ ಅಂತ ಹೇಳಿ, ಕೃಷ್ಣ ನೀನು ಕಷ್ಟಪಡಬೇಡ, ನಾನು ಬರ್ತೀನಿ ನಿನ್ನನ್ನು ಬಿಡಿಸೋಕೆ ಅಂತ ಅವಳು ಅಷ್ಟು ಆ ಕಥೆಯಲ್ಲಿ ಮಗ್ನಳಾಗಿ, ಆ ಕೇಳಿಸ್ಕೊಳ್ತಾ ಇದ್ದಿದ್ದ ಕಥೆಯಲ್ಲಿ ಅಷ್ಟು ಮಗ್ನರಾಗಿ, ಕೃಷ್ಣ ನಿಜವಾಗ್ಲೂ ಕಟ್ಟಿದ್ದಾನೆ, ಕೃಷ್ಣ ನನಗೆ ಈಗ ನಿಜವಾಗ್ಲೂ ಅವ್ರ ತಾಯಿ ಕಟ್ಟಿದ್ದಾರೆ ಅಂತ ಭಾವಿಸಿ ಎದ್ದು ಓಡೋಗ್ತಾಳಂತೆ. ಕೃಷ್ಣನನ್ನು ಬಿಡಿಸ್ಬೇಕು ನಾನು, ಕೃಷ್ಣ ಕಷ್ಟಪಡ್ತಾ ಇದ್ದಾನೆ ಅಂತ ಎದ್ದು ಓಡೋಗಿ ಯಮುನಾ ತೀರಕ್ಕೆ ಬರ್ತಾಳೆ. ಎಲ್ಲಿಂದ? ಪಂಢರಾಪುರದಿಂದ ಈ ಕಡೆ ಮಹಾರಾಷ್ಟ್ರ ಬಾರ್ಡರಿಂದ ಮಥುರಾ ಅಲ್ಲಿ ತನಕ ಯಮುನಾ ತೀರಕ್ಕೆ ಬರ್ತಾಳೆ ಅಂತ ಹೇಳಿದ್ದಾರೆ. ಅದೇ ಭಾವದಲ್ಲಿ ಕೃಷ್ಣ ನಿನ್ನನ್ನು ಬಿಡಿಸ್ಬೇಕು, ಕೃಷ್ಣ ನಿನ್ನನ್ನು ಬಿಡಿಸ್ಬೇಕು ಅಂತ. ಹಾಗೆ ಬಂದು ಎಲ್ಲಿ ಯಮುನಾ ತೀರಕ್ಕೆ ಬಂದು, ಯಮುನಾ ತೀರದಲ್ಲಿ ಯಮುನಾ ನದಿಯನ್ನು ನೋಡಿ, ಅಲ್ಲಿ ನೋಡ್ತಾ ಇದ್ದಂಗೆ ಮುಂದುಗಡೆ ಕೃಷ್ಣ ಪ್ರತ್ಯಕ್ಷನಾಗ್ತಾನಂತೆ ಅವಳಿಗೆ. ಭಗವಂತ ಪ್ರತ್ಯಕ್ಷನಾಗಿ ಅವಳನ್ನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಹೀಗೆ ಪ್ರೇಮಾಬಾಯಿಯ ಕತೆ. ಪ್ರೇಮಾಬಾಯಿ ಹೇಗೆ ಅಂದರೆ ಅಷ್ಟು ದೇವರಲ್ಲಿ ಭಕ್ತಿ ಇತ್ತು ಅವಳಿಗೆ ಅಂತ. ಅವಳು ಭಾವ ಅಷ್ಟಿತ್ತು ಅವಳಿಗೆ. ಪ್ರತಿಯೊಂದಲ್ಲೂ ಅವಳ ಸೇವೆ ಎಷ್ಟು ನೇಮ ನಿಷ್ಠೆಯಿಂದ ಮಾಡ್ತಾ ಇದ್ಲು ಅಂದರೆ, ಭಗವಂತನಿಗೆ ಅದು ಪ್ರೀತಿಯಾಗಿ ಅವಳಿಗೆ ಸತ್ಕರಿಸಿ ಅವಳಿಗೆ ಮೋಕ್ಷವನ್ನು ಕೊಡಬೇಕು ಅಂತ ಭಗವಂತ ಪ್ರತ್ಯಕ್ಷನಾಗಿ ಅವಳಿಗೆ ಮೋಕ್ಷವನ್ನು ಕೊಟ್ಟರು ಅಂತ. ಅವಳ ಮಗ ದೊಡ್ಡವನಾಗಿ ಅವನು ಚೆನ್ನಾಗಿ ಬೆಳೆದ ಅಂತ. ಹೀಗೆ ಪ್ರೇಮಾಬಾಯಿಯ ಕತೆ. ಹೀಗೆ ಇನ್ನೊಂದು ಕತೆ ಏನು ಅಂದರೆ ಗೋಮಾಬಾಯಿ. ಇವರು ಕೂಡ ಮಹಾರಾಷ್ಟ್ರದಲ್ಲೇ ಇದ್ದಿದ್ದು. ಈ ಗೋಮಾಬಾಯಿ ಅನಾಥಳು, ಅವಳು ಒಬ್ಬಳೇ ಇದ್ಲಂತೆ. ಒಬ್ಬಂಟಿಗಳಾಗಿ ಅವಳು ದೇವರ ಸೇವೆಯಲ್ಲೇ ನಿರತಳಾಗಿರ್ತಾ ಇದ್ಲು. ಇವರೆಲ್ಲರೂ ಆ ಕಡೆ ಎಲ್ಲ ಸ್ವಲ್ಪ ಸಂತರಿಗೆ ಸೇವೆ ಮಾಡೋದು ಹೆಚ್ಚು ಅಂತ ಹೇಳಿ ಇವಳು ಕೂಡ ಏನು ಮಾಡ್ತಾ ಇದ್ಲು, ಅವಳಲ್ಲಿ ಏನು ದವಸ ಧಾನ್ಯಗಳು ಸಿಗ್ತಾ ಇತ್ತು, ಮನೆ ಕೆಲಸ ಎಲ್ಲ ಮಾಡಿ ಏನು ಸಿಗ್ತಾ ಇತ್ತು ಅಡುಗೆ ಮಾಡೋದು, ಅದರಲ್ಲಿ ಒಂದಿಷ್ಟು ದೇವರಿಗೆ ಅಂತ ಪ್ರತಿ ದಿವಸ ನೈವೇದ್ಯಕ್ಕೆ ಇಡೋದು. ಹೀಗೆ ಮಾಡ್ತಾ ಇದ್ದಾಗ ಎಲ್ಲರೂ ಆಷಾಢ ಏಕಾದಶಿ ಬರ್ತಾ ಇದೆ, ನಾವೆಲ್ಲ ಪಂಢರಪುರಕ್ಕೆ ಹೋಗಬೇಕು ಅಂತ ಎಲ್ಲರೂ ಮಾತಾಡ್ಕೋತಾ ಇರ್ತಾರಂತೆ. ಆಗ ಇವಳು ಯೋಚನೆ ಮಾಡ್ತಾಳಂತೆ, ಅಯ್ಯೋ ಎಲ್ಲರೂ ಪಂಢರಪುರಕ್ಕೆ ಹೋಗ್ತಾ ಇದ್ದಾರೆ, ನಾನು ಪಂಢರಪುರಕ್ಕೆ ಹೋಗಬೇಕು, ನನಗೂ ಆ ಭಾಗ್ಯವನ್ನು ಕೊಡಬೇಕು ಭಗವಂತ ನಾನು ನಿನ್ನನ್ನು ಬಂದು ನೋಡಬೇಕು. ಆ ಏಕಾದಶಿಯ ವ್ರತ ಅಲ್ಲಿ ಏನು ಮಾಡ್ತಾರೆ, ಏಕಾದಶಿಯ ಸಂಭ್ರಮ ಏನಾಗತ್ತೆ, ಆ ಉತ್ಸವವೇನಾಗತ್ತೆ, ಆ ಉತ್ಸವವನ್ನು ನಾನು ನೋಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋತಾಳಂತೆ. ಸಂಕಲ್ಪ ಮಾಡ್ಕೊಂಡು ಒಳಗಡೆ ಹೋಗಿ ನೋಡ್ತಾಳೆ, ಡಬ್ಬಿಯಲ್ಲಿ ಯಾವ ದುಡ್ಡು ಇಲ್ಲ, ಏನೂ ಇಲ್ಲ. ಒಂದು ಅಡುಗೆ ಪದಾರ್ಥಗಳು ಏನಿದೆ ಅಂತ ನೋಡಿದ್ರೆ ಇಷ್ಟು ಅಕ್ಕಿ ಹಿಟ್ಟು ಅಷ್ಟೇ ಇದ್ದಿದ್ದು. ಒಂದು 2 ಅಕ್ಕಿ ಹಿಟ್ಟಲ್ಲಿ 2 ರೊಟ್ಟಿ ಆಗೋಷ್ಟು ಇತ್ತಂತೆ. ಇಷ್ಟಿದೆ, ಸಾಕಾ ನನಗೆ ಅಂತ, ಸಾಕಾ ಬೇರೆಯವರಿಗೆ ಬ್ರಾಹ್ಮಣರಿಗೆಲ್ಲ ಮಾಡಿಕೊಡ್ಬೇಕಂದ್ರೆ ಆಗೋದಿಲ್ವಲ್ಲ ಅಂತ ಯೋಚನೆ ಮಾಡ್ತಾಳಂತೆ. ಇಷ್ಟಲ್ಲಿ ನಾನು ಹೋಗೋಕ್ಕಾಗತ್ತಾ, ಸರಿ ಏನಾಗತ್ತೆ ನೋಡೋಣ ಅಂತ ಹೇಳಿ ಅಷ್ಟು ಅಕ್ಕಿ ಹಿಟ್ಟೇನಿತ್ತು ಅದನ್ನು ಕಟ್ಟಿಟ್ಕೊಂಡು ಒಂದು ಬುಟ್ಟಿ ಕಟ್ಟಿಟ್ಕೊಂಡು
ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾಳಂತೆ ಪಂಡ್ರಾಪುರಕ್ಕೆ. ನಡ್ಕೊಂಡು ಎಲ್ಲರೂ ಜನ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ, ವಾರ್ಕರಿಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜೊತೆಲಿ ಇವಳು ಸೇರಿಕೊಂಡು ನಡ್ಕೊಂಡು ದೇವರ ಸಂಕೀರ್ತನೆಯನ್ನು ಮಾಡಿಕೊಂಡು, ನಾಮ ಸಂಕೀರ್ತನೆ ಅಲ್ಲೆಲ್ಲ ಪ್ರಾಮುಖ್ಯತೆ. ಆ ಸಂಕೀರ್ತನೆಯನ್ನು ಮಾಡಿಕೊಂಡು ನಡ್ಕೊಂಡು ಹೋಗ್ತಾಳಂತೆ. ನಡ್ಕೊಂಡು ಹೋಗಿದಾಗ ಅಲ್ಲೇನಾಗತ್ತೆ, ನದಿಯನ್ನು ದಾಟಬೇಕು, ಚಂದ್ರಭಾಗ ನದಿಯನ್ನು ದಾಟಬೇಕು ದೇವರನ್ನು ನೋಡೋದಕ್ಕೆ. ಅಲ್ಲೆಲ್ಲ ನೌಕಾರರು ಯಾರಿದ್ರು, ಆ ಬೋಟ್ ಮೆನ್ ಯಾರಿದ್ರು, ಅವರೆಲ್ಲ ಸುಮ್ಮನೆ ಬಿಡ್ತಾ ಇರಲಿಲ್ಲ, ಎಲ್ರಿಗೂ ದುಡ್ಡು ಇಸ್ಕೋತಾ ಇದ್ರು. ಅದು ಆವಾಗಲೂ ಹಾಗೆ ಇತ್ತು, ಸೀಸನಲ್ಲಿ ಎಲ್ಲ ಜಾಸ್ತಿ ದುಡ್ಡು ಕೇಳೋದು ಆ ರೀತಿ ಎಲ್ಲ. ಇವಳು ಎಲ್ಲ ಆ ನೌಕಾರರಿಗೆ ಹೋಗಿ ಹೇಳಿದ್ಲಂತೆ, ನನ್ನ ದಾಡ್ಸಪ್ಪ, ನಾನು ಹೋಗಬೇಕು, ನಾನು ವಿಠಲನ ನೋಡಬೇಕು. ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡು ಕೊಡ್ತೀಯಾ, ಎಷ್ಟು ದುಡ್ಡು ಕೊಡು, ಅಷ್ಟು ವರಹಗಳು ಕೊಡು, ಎಷ್ಟು ದುಡ್ಡು ಕೊಡು ಅಂತೆಲ್ಲ ಹೇಳ್ತಾರೆ. ಅವಳು ಹೇಳ್ತಾಳಂತೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ದಯವಿಟ್ಟು ಆ ಕಡೆ ಕರ್ಕೊಂಡು ಹೋಗು. ನಾನು ಪಂಡರಾಪುರಕ್ಕೆ ಬಂದಿರೋದೇ ದೇವರನ್ನು ನೋಡೋದಕ್ಕೆ, ಏಕಾದಶಿ ವ್ರತವನ್ನು ನೋಡಬೇಕು. ಮುಂದಿನ ದಿವಸ ಏಕಾದಶಿ ಹೋಗಬೇಕು, ನೆಕ್ಸ್ಟ್ ಡೇನೇ ಏಕಾದಶಿ. ಎಲ್ಲ ಈ ಬೋಟ್ ಅವರೆಲ್ಲ ಏನು ಹೇಳ್ತಾರೆ, ಆಗೋದಿಲ್ಲಮ್ಮ, ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂದರೆ ಕರ್ಕೊಂಡು ಹೋಗಲ್ಲ ಅಂತ. ಹೀಗೆ ಅವಳಿಗೆ ಬೇಜಾರಾಗಿ ಅಲ್ಲೇ ಕೂತಿರ್ತಾಳೆ, ದಡದಲ್ಲೇ ಕೂತಿರ್ತಾಳೆ. ಮಳೆ ಶುರು ಆಗತ್ತಂತೆ. ಮಳೆ ಶುರು ಆದರೂ ಯಾರು ಕರ್ಕೊಂಡು ಹೋಗೋಕ್ಕೆ ಬರೋದಿಲ್ಲ. ಸರಿ ಭಗವಂತ, ನಿನ್ನನ್ನು ನೋಡಬೇಕು ಅಂತ ಇಲ್ಲಿ ತನಕ ಬಂದಿದ್ದೀನಿ, ಇನ್ನು ಮುಂದೆ ನಾನು ನೋಡೋದು ಬಿಡೋದು ಎಲ್ಲ ನಿನಗೆ ಸೇರಿರೋದು. ನನ್ನ ಭಕ್ತಿ ಅಚಲವಾಗಿದ್ದರೆ ನೀನು ನನ್ನನ್ನು ದಾರಿ ತೋರಿಸ್ಬೇಕು, ನಿನ್ನ ದರ್ಶನಕ್ಕೆ ನನಗೆ ಏನಾದರೂ ಒಂದು ಅವಕಾಶವನ್ನು ಕೊಡಬೇಕು ಅಂತ ಬೇಡ್ಕೋತಾಳಂತೆ. ಬೇಡ್ಕೊಂಡು ಅಲ್ಲೇ ಕೂತ್ಕೋತಾಳಂತೆ. ಮಳೆ ಬಂದಿರೋದಕ್ಕೆ ಎಲ್ಲ ಆ ಕಡೆ ಈ ಕಡೆ ಹೊಟ್ಟೋದ್ರಂತೆ. ಇನ್ನು ಸಂಜೆ ಆಯಿತು, 5 ಗಂಟೆ 6 ಗಂಟೆ ಆಗಕ್ಕೆ ಬಂತು. ಆವಾಗ ಒಂದು ನೌಕೆ ಬರುತ್ತೆ, ಒಂದು ಚಿಕ್ಕ ಬೋಟ್ ಬರುತ್ತಂತೆ. ಚಿಕ್ಕ ಬೋಟಲ್ಲಿ ಬಂದುಬಿಟ್ಟು ಒಬ್ಬ ನೌಕಾರರು ಯಾರಿದ್ದ ಅವನು ಬಂದು ಇಳಿದು, ಅದು ಇನ್ಯಾರೂ ಅಲ್ಲ, ನಮ್ಮ ಪಂಡರೀಪುರದ ಪಾಂಡುರಂಗನೇ ಬಂದಿದ್ದರು. ಅವನು ಒಂದು ನೌಕಾರರ ವೇಷದಲ್ಲಿ ಬಂದು ಇವಳ ಭಕ್ತಿಯನ್ನು ಮೆಚ್ಚಿ ಅವಳಿಗೆ ಆ ವೇಷದಲ್ಲಿ ಬಂದು, ಯಾರಾದರೂ ಪಂಡರಾಪುರಕ್ಕೆ ಹೋಗೋರಿದ್ದೀರಾ, ಬನ್ನಿ 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 ಅಂತ ಕರೀತಾರಂತೆ. ಇವಳು ತಲೆ ಎತ್ತು ನೋಡಲ್ಲ, ಅವಳಿಗೆ ಬೇಜಾರಾಗಿ ತಲೆ ತಿರುಗಿಸಿ ಕೂತಿದ್ದಾಳೆ. ಇನ್ನು ಜೋರಾಗಿ ಕೂಗೋದು, ಯಾರಾದರೂ ಪಂಡರಾಪುರಕ್ಕೆ ಹೋಗೋರಿದ್ದೀರಾ, ಬನ್ನಿ 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 ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನೊಂದ್ಸಲ ಅವಳಿಗೇ ಕೇಳಿಸ್ಬೇಕು ಅಂತ ಜೋರಾಗಿ ಕೂಗ್ತಾರಂತೆ. ಆವಾಗ ಅವಳು ತಲೆ ಎತ್ತಿ ನೋಡ್ತಾಳಂತೆ, ನನಗೆ ಹೋಗಬೇಕು ಅಂತ ಆಸೆ ಇದೆಯಪ್ಪ, ಆದರೆ ನನ್ನ ಹತ್ರ ದುಡ್ಡಿಲ್ಲ. ಓ, ನಿನ್ನೆಲ್ಲೋ ನೋಡಿದ್ದೀನಲ್ಲಮ್ಮ ಅಂತದಂತೆ ಅವನು. ಅವಾಗ ಅಲ್ಲಿಂದ ಎದ್ದು ಅವ್ರ ಹತ್ರ ಹೋದಾಗ, ಓ ನೀನಾ, ನಾನು ನಿಮ್ಮ ಮನೆಗೆ ಬಂದು ಒಂದ್ಸಲ ನೀನು ನಂಗೆ ರೊಟ್ಟಿ ಮಾಡಿಕೊಟ್ಟಿದ್ದೆ, ನಾನು ರೊಟ್ಟಿ ತಿಂದಿದ್ದೆ ಅಂತಂದಂತೆ. ಹೌದಾ, ನಂಗೆ ನೆನಪೇ ಬರ್ತಿಲ್ವಲ್ಲ. ಇಲ್ಲ, ನಿಂಗೆ ನೆನಪಿಲ್ಲ ಅನ್ಸುತ್ತೆ, ನಾನು ನಿಮ್ಮ ಮನೆಗೆ ಬಂದಿದ್ದೆ, ರೊಟ್ಟಿ ತಿಂದಿದ್ದೆ ಅಂತ ಹೇಳ್ತಾನಂತೆ. ಸರಿ, ನೀನು ಹೋಗ್ಬೇಕಾ ರಂಗನಾಥನನ್ನು ನೋಡೋಕ್ಕೆ, ಪಾಂಡುರಂಗನನ್ನು ನೋಡೋದಕ್ಕೆ ಹೋಗ್ಬೇಕಾ ಅಂತ ಕೇಳ್ತಾನಂತೆ. ಹೌದು, ಹೋಗಬೇಕು, ಆದರೆ ಏನು ಮಾಡೋದು, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಯಾರೂ ಕರ್ಕೊಂಡು ಹೋಗಲ್ಲ ಅಂದರು ಅಂತ. ಹೌದಾ, ಹೋಗಲಿ, ನಿನ್ನ ಹತ್ರ ಈಗ ಏನಿದೆ ಅಂತ ಕೇಳ್ತಾನಂತೆ. ನನ್ನ ಹತ್ರ ಒಂದಿಷ್ಟು ಅಕ್ಕಿ ಇಟ್ಟಿದೆ, ಇಬ್ರಿಗಾಗತ್ತೆ, ಅಂದರೆ 2 ರೊಟ್ಟಿ ಆಗತ್ತೆ, ಅಷ್ಟು ಅಕ್ಕಿ ಇಟ್ಟಿದೆ ಅಂತ ಹೇಳ್ತಾಳಂತೆ. ಅಕ್ಕಿ ಇಟ್ಟಿದೆಯಾ, ಸರಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅವಳೊಬ್ಳಿಗೇನೆ ಕೂರಿಸ್ಕೊಂಡು ದಡವನ್ನು ದಾಟ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನಂತೆ. ಹೋಗುವಾಗ ಹೇಳ್ತಾನಂತೆ, ನೋಡಮ್ಮ, ನಮಗೆಲ್ಲ ನೌಕಾರರಿಗೆ ನಮ್ಗೆ ಬೇಜಾರಾಗಬಾರ್ದು ಅಂದರೆ ಹಾಡಬೇಕು, ನಮ್ಮ ಜೊತೆ ಬಂದಿರೋರು ಯಾವುದಾದ್ರೂ ಒಂದು ಹಾಡು ಹೇಳು ಅಂತ ಹೇಳ್ತಾನಂತೆ. ನನಗೆ ಯಾವುದು ಬೇರೆ ಹಾಡು ಬರಲ್ಲ, ದೇವರ ಸಂಕೀರ್ತನೆ ಒಂದೇ ಬರೋದು. ಸರಿ, ಅದನ್ನೇ ಹೇಳು ಅಂತ ಅಲ್ಲಿ ದೇವರ ನಾಮ ಸಂಕೀರ್ತನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾಳಂತೆ, ಹಾಡೋಕ್ಕೆ ಶುರು ಮಾಡ್ತಾಳಂತೆ. ಆ ಹಾಡನ್ನು ಕೇಳ್ತಾ ಕೇಳ್ತಾ ಆ ರಂಗನಾಥ ಪಾಂಡುರಂಗನಿಗೆ ಮರ್ತೇ ಹೋಗತ್ತಂತೆ. ಅವನು ಹೋಗೋದನ್ನು, ಆ ಬೋಟನ್ನು ನಡೆಸೋದನ್ನು ನಿಲ್ಲಿಸಿ ಮೆತ್ತಿಗೆ ನಡೆಸಿ, ಇನ್ನೊಂದು ಹಾಡು ಹಾಡಮ್ಮ, ಇನ್ನೊಂದು ಹಾಡು ಹಾಡಮ್ಮ ಅಂತ 1 2 3 ಹಾಡು ಅವಳ ಕೈಯಲ್ಲಿ ಹಾಡಿಸಿ ಕೇಳಿಸ್ಕೋತಾನಂತೆ, ಆಲಿಸ್ತಾನಂತೆ. ಅವನು ಆಲಿಸಿ ಹಾಗೆ ದಡಕ್ಕೆ ಬರ್ತಾರೆ. ದಡ ಮುಟ್ಟಿದ ಮೇಲೆ, ಹೋಗ್ಬಾಮ್ಮ, ಬಂತು ಪಂಡರಾಪುರ ಬಂತು, ನಿನ್ನ ಪಾಂಡುರಂಗನನ್ನು ನೋಡಿ ಹೋಗು ಅಂತ ಹೇಳ್ತಾನಂತೆ. ಯಾವ ದಾರಿಯಲ್ಲಿ ಹೋಗಬೇಕು ನನಗೆ ಗೊತ್ತಿಲ್ವಲ್ಲ ಅಂತಾಳಂತೆ. ಮತ್ತು ಏನು ಅಕ್ಕಿ ಇಟ್ಟಿತ್ತು, ಆ ಅಕ್ಕಿ ಹಿಟ್ಟನ್ನು ತೆಗೆದು, ಆ ಚೀಲವನ್ನು ತೆಗೆದು ಅವನಿಗೆ ಕೊಡೋದಕ್ಕೆ ಹೋಗ್ತಾಳಂತೆ. ಆವಾಗ ಅವನು ಹೇಳ್ತಾನಂತೆ, ನಿನ್ನ ಹಾಡೇ ಅಷ್ಟು ಇಂಪಾಗಿತ್ತು, ಆ ಹಾಡೇ ನನಗೇನು ಬೇಕೋ ಅದು ಕೊಟ್ಟಿದೆ, ಆ ಹಾಡೇ ನನಗೆ ಸಾಕು, ನೀನು ಬಾ ನನಗೆ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಆ ಮೇನ್ ದೇವಸ್ಥಾನ ಏನಿದೆ ಆ ದಾರಿ ತನಕ ಕರ್ಕೊಂಡೋಗಿ ತೋರಿಸ್ತಾನಂತೆ.
ಅಲ್ಲಿ ಬಿಟ್ಬಿಟ್ಟು ಸರಿ ನಾನು ಬರ್ತೀನಿ ಅಂತ ಹೇಳಿ ವಾಪಸ್ ಬರ್ತಾನಂತೆ. ಇವಳೇನು ಮಾಡ್ತಾಳೆ, ಹೋಗ್ತಾಳೆ. ಎಲ್ಲ ಭಕ್ತರು ಕುಣಿತಾ ಇದ್ದಾರೆ, ಎಲ್ಲ ಭಕ್ತರು ಹಾಡು ಹೇಳ್ತಾ ಇದ್ದಾರೆ. ಎಲ್ಲ ನೋಡಿ ಅವಳು ಅವರೊಟ್ಟಿಗೆ ಸೇರಿಕೊಂಡು ದೇವರ ನಾಮ ಸಂಕೀರ್ತನೆಯನ್ನು ಮಾಡಿಕೊಂಡು ಆ ಪಾಂಡುರಂಗನ ದರ್ಶನವನ್ನು ಮಾಡಿ ಭಕ್ತಿಯಿಂದ ಅಲ್ಲೇ ಕೂತ್ಕೊಂಡು ಅವತ್ತು ಏಕಾದಶಿ ಆ ಜಪ ತಪಗಳು ರಾತ್ರಿ ಎಲ್ಲ ಜಾಗರಣೆ ಮಾಡಿಕೊಂಡು ಅವನ ನಾಮ ಸಂಕೀರ್ತನೆಯಲ್ಲೇ ತೊಡಗಿಸ್ಕೋತಾಳಂತೆ. ಮುಂದಿನ ದಿವಸ ಬೆಳಗ್ಗೆನೇ ಹೇಳ್ತಾಳೆ. ಎಲ್ಲ ಬೆಳಗ್ಗೆನೇ ಎದ್ದು ಎಲ್ಲರೂ ಏನು ಮಾಡ್ತಾ ಇರ್ತಾರೆ ಎಲ್ಲರೂ ಅದೇ ಥರ ಅವಳು ಹೋಗಿ ದೇವರಿಗೆ ಮತ್ತೆ ನಮಸ್ಕಾರ ಮಾಡಿ ಬಂದು ಅವಳು ಏನು ಅಕ್ಕಿ ಹಿಟ್ಟಿತ್ತು, ಆ ಅಕ್ಕಿ ಹಿಟ್ಟು ಇದ್ದಿದ್ದೇ ಒಂದು ಇಬ್ಬರಿಗಾಗೋ ಅಷ್ಟು, ಅದರಲ್ಲಿ ಒಂದು ಇಷ್ಟು ರೊಟ್ಟಿ ಮಾಡಿದ್ಲಂತೆ. ರೊಟ್ಟಿ ಮಾಡಿ ಅಲ್ಲಿ ಯಾರ್ಯಾರೋ ಜನ ಬಂದು ನಮಗೂ ಕೊಡಮ್ಮ ಅಂತ ಕೇಳಕ್ಕೆ ಶುರು ಮಾಡಿದ್ರಂತೆ. ಅವಳು ಇಷ್ಟು ಹಿಟ್ಟಲ್ಲೇ ಒಂದು 5-6 ರೊಟ್ಟಿ ಮಾಡಿಬಿಟ್ಲಂತೆ. ರೊಟ್ಟಿ ಮಾಡಿದ್ದನ್ನು ಯಾರ್ಯಾರಿಗೋ ಕೊಟ್ಲು. ಅವ್ರು ಒಂಚೂರು ದುಡ್ಡು ಕೊಟ್ರಂತೆ. ಆ ದುಡ್ಡು ಇಟ್ಕೊಂಡು ಅವಳಿಗೆ ಇನ್ನೊಂದು 2 ರೊಟ್ಟಿ ಇಟ್ಕೊಂಡಿದ್ಲು. ಒಂದು 4 ರೊಟ್ಟಿ ಕೊಟ್ಲು, ಇನ್ನೊಂದು 2 ರೊಟ್ಟಿ ಇಟ್ಕೊಂಡಿದ್ಲು. ಆ 2 ರೊಟ್ಟಿ ಇಟ್ಕೊಂಡು ಇನ್ನೇನು ತಿನ್ನಬೇಕು ಅಂತ ಕೂತ್ಕೊಂಡ್ಲಂತೆ. ಆವಾಗ ವಿಠಲ ಮತ್ತು ರುಕ್ಮಿಣಿ ಬೇರೆ ಅವತಾರದಲ್ಲಿ ಬಂದು ನಮಗೆ ಹಸುವಾಗ್ತಾ ಇದೆ, ಒಂದು ರೊಟ್ಟಿ ಕೊಡಮ್ಮ ಅಂತ ಕೇಳ್ತಾರಂತೆ. ಸರಿ, ಇದ್ದಿದ್ದು ಒಂದು ರೊಟ್ಟಿ ಏನಿತ್ತು ಅವ್ರಿಗೆ ಒಂದು ರೊಟ್ಟಿ ಕೊಡ್ತಾಳಂತೆ, ಇನ್ನೊಂದು ರೊಟ್ಟಿ ಅವಳಿಗಿರಲಿ ಅಂತ ಎತ್ತಿಟ್ಕೋತಾಳಂತೆ. ಆ ರೊಟ್ಟಿಯನ್ನು ತಿಂತಾರಂತೆ. ಎಷ್ಟು ಸೊಗಸಾಗಿದೆ, ಎಷ್ಟು ಚೆನ್ನಾಗಿದೆ, ಬಾಯಿ ರುಚಿ. ಆವಾಗ ಹೆಂಡತಿ ಪಕ್ಕದಲ್ಲಿ ಇರ್ತಾಳೆ. ಹೆಂಡತಿ ರುಕ್ಮಿಣಿ ಬಂದಿದ್ದಾಳೆ. ನೀವೊಬ್ಬರೇ ತಿಂತಾ ಇದ್ದೀರಾ, ನನಗೆ ಕೊಡಲ್ವಾ ಅಂತ ಕೇಳ್ತಾಳಂತೆ. ಸರಿ, ಅವಳನ್ನ ನೋಡ್ಬಿಟ್ಟು ಇನ್ನೊಂದು ರೊಟ್ಟಿ ಇದೆಯಮ್ಮ ಕೊಡು ಅಂತ ಹೇಳ್ತಾನೆ. ಅವಳಿಗೋಸ್ಕರ ಅಂತ ರೊಟ್ಟಿ ಇಟ್ಕೊಂಡಿದ್ಲು. ಆ ಇನ್ನೊಂದು ರೊಟ್ಟಿಯನ್ನು ಕೂಡ ತೆಗೆದುಕೊಟ್ಲು. ಅದನ್ನು ರುಕ್ಮಿಣಿ ದೇವಿ ತಿಂತಾಳಂತೆ. ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಸಂತೋಷದಿಂದ ತಿಂದು ಅವಳಿಗೊಂದಿಷ್ಟು ದುಡ್ಡು ಕೊಟ್ಬಿಟ್ಟು ಬಂದುಬಿಡ್ತಾರೆ. ಇವಳು ವಿಠಲ ನಿನ್ನ ಲೀಲೆ, ನಾನು ಮಾಡಿದ್ದು ಬೇರೆಯವರಿಗೆ ಅರ್ಪಣೆ ಆಯಿತು, ಸಾಕು, ನನಗೆ ಹೊಟ್ಟೆ ತುಂಬಿತು ಇದರಲ್ಲೇ ಅಂದ್ಕೊಂಡು ವಾಪಸ್ ಹೋಗಬೇಕು ಅಂತ ನದಿ ದಡಕ್ಕೆ ಬರ್ತಾಳೆ. ಅಲ್ಲಿ ಬಂದು ನೋಡ್ತಾಳೆ, ಆ ಬೋಟ್ಗಳೆಲ್ಲ ಇತ್ತು. ಅದರಲ್ಲಿ ಅವಳನ್ನ ನೆನ್ನೆ ಯಾರು ಕರ್ಕೊಂಬಂದಿದ್ರು, ಆ ಅವತಾರದಲ್ಲಿದ್ದವರು ಇನ್ನೊಬ್ಬರು ನಿಜವಾದ ವ್ಯಕ್ತಿ ಅಲ್ಲಿದ್ದರು. ಅವ್ರ ಹತ್ರ ಹೋಗ್ಬಿಟ್ಟು ಅವ್ನು ನನ್ನನ್ನು ನೆನ್ನೆ ಕರ್ಕೊಂಬಂದಿದ್ದಾನೆ, ಇವತ್ತು ನನ್ನ ಹತ್ರ ದುಡ್ಡಿದೆ, ಆ ದುಡ್ಡನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾಳಂತೆ. ಹೋಗ್ಬಿಟ್ಟು ನೋಡಪ್ಪ, ನೀನು ನನ್ನನ್ನು ನೆನ್ನೆ ಕರ್ಕೊಂಡೋದೆ, ಎಷ್ಟು ನಾನು ಧನ್ಯವಾದ ಹೇಳಬೇಕು ಅಂತ ಗೊತ್ತಿಲ್ಲ, ನಾನು ನಿನಗೆ ಚಿರಋಣಿ. ನಿನ್ನಿಂದ ನಾನು ಈ ವಿಠಲನ ದರ್ಶನವನ್ನು ಪಡೆದೆ. ಮತ್ತು ಇವತ್ತು ಏನು ಏಕಾದಶಿ ವ್ರತವನ್ನು ಇಲ್ಲೆಲ್ಲ ಆಚರಿಸ್ತು, ಅದನ್ನೆಲ್ಲ ಆಚರಿಸಿದ್ದನ್ನೆಲ್ಲ ನಾನು ಕಣ್ಣು ತುಂಬ ನೋಡಿದೆ, ಸಂತೋಷ ಪಟ್ಟೆ. ಅದಕ್ಕೆ ನೀನೇ ಕಾರಣ, ತಗೋಪ, ಎಷ್ಟು ದುಡ್ಡು, ಅದಕ್ಕಿಂತ ಇನ್ನೊಂದಿಷ್ಟು ಜಾಸ್ತಿನೇ ತಗೋ ಅಂತ ಹೇಳ್ಬಿಟ್ಟು ಕೊಟ್ಲಂತೆ. ಅವಳನ್ನ ದಿಟ್ಟ ಕಣ್ಣಿಂದ ನೋಡ್ತಾನಂತೆ. ನಾನು ನಿನ್ನನ್ನು ಕರ್ಕೊಂಡೋದ್ನ ಯಾವಾಗ? ನಿನ್ನೆ ಸಂಜೆ ನೀನೇ ಅಲ್ವಪ್ಪ ಕರ್ಕೊಂಡೋಗಿದ್ದು. ಸಂಜೆನಾ? ಮಳೆ ಬರ್ತಾಯಿತ್ತು, ನಾನು ಈ ಕಡೆ ಬರಲೇ ಇಲ್ಲ ದಡದ ಹತ್ರ, ನಾನೆಲ್ಲಿ ಕರ್ಕೊಂಡೋದೆ ನಿನ್ನನ್ನು ಅಂತ ಹೇಳ್ತಾನಂತೆ. ಇಲ್ಲ, ನೀನೇ ಬಂದಿದ್ದು, ನೀನೇ ನನ್ನನ್ನು ದಡ ದಾಡಿಸಿದ್ದು, ನೀನೇ ಬಂದು ನನ್ನನ್ನು ಕರ್ಕೊಂಡೋಗಿದ್ದು ಅಂತೇಳಂತೆ. ಅಮ್ಮ, ನಿಂಗೆ ತಲೆ ಕೆಟ್ಟಿದೆ, ನಾನು ನಿನ್ನ ಹತ್ರ ಬಂದೇ ಇಲ್ಲ, ನಾನು ನಿನ್ನನ್ನು ಕರ್ಕೊಂಡು ಹೋಗೇ ಇಲ್ಲ, ಹೋಗು ಅಂತ ಹೇಳ್ತಾನಂತೆ. ಅವಳು ಅದೇ ಯೋಚನೆಯಲ್ಲಿ ಅಲ್ಲೇ ಕೂತ್ಕೋತಾಳಂತೆ. ಏನಾಯಿತು ಅಂತ. ಹೇಗೆ ನನಗೆ ಏನೂ ಗೊತ್ತಾಗ್ತಾನೆ ಇಲ್ವಲ್ಲ, ಬಂದಿದ್ರಲ್ಲ, ಇವನೇ ಅಲ್ವಾ ನನ್ನನ್ನು ಕರ್ಕೊಂಡೋಗಿದ್ದು ಅಂತ. ಆಮೇಲೆ ಅಲ್ಲಿದ್ದ ಜನರು ಯಾರೋ ಒಬ್ಬರು ಸಂತರು ಬಂದ್ರಂತೆ. ಅವ್ರ ಹತ್ರ ನಡೆದ ಘಟನೆಯೆಲ್ಲ ಹೇಳಿದ್ರಂತೆ. ಆಗ ಅವರು, ಅಮ್ಮ, ನೀನೆಂಥ ಪುಣ್ಯವಂತೆ, ನಿನ್ನ ಭಕ್ತಿಗೆ ಮೆಚ್ಚಿ ಆ ಸಾಕ್ಷಾತ್ ಪರಮಾತ್ಮನೇ ಬಂದು ನಿನ್ಗೊಲ್ದು ಅವನು ನಿನ್ನನ್ನು ದಡ ದಾಟಿಸಿದಾನೆ, ನಿಂಗೆ ಗೊತ್ತಾಗ್ಲಿಲ್ವಲ್ಲಮ್ಮ ಅಂತ. ಆವಾಗ ಅವಳಿಗೆ ಆಶ್ಚರ್ಯ ಮತ್ತು ಅವಳಿಗೆ ಸಂತೋಷ ಮತ್ತು ಆಶ್ಚರ್ಯ. ಸಂತೋಷ ಯಾಕೆ, ಭಗವಂತ ಬಂದ, ಆದರೆ ನಾನು ಅವನಿಗೆ ಗುರ್ತಿಸಿಲ್ವಲ್ಲ ಅಂತ ದುಃಖ. ಅವನು ಗುರ್ತಿಸಿಲ್ಲ ಮತ್ತು ಅವನಿಗೆ ನಾನು ಪ್ರಣಾಮವನ್ನು ಗೈದಿಲ್ಲ ಅಂತ ಹೇಳಿ ದುಃಖದಿಂದ ಇರ್ತಾಳಂತೆ. ಏನು ಮಾಡೋದು, ಹೇಗೆ, ಏನು ಅಂತ ತುಂಬ ದುಃಖ ಪಡ್ತಾ ಇದ್ದಾಗ ಅವಳ ಎದುರಿಗೆ ಭಗವಂತ ಪ್ರತ್ಯಕ್ಷನಾಗಿ, ಇಬ್ಬರು ವಿಠಲ ರುಕ್ಮಿಣಿ ಪ್ರತ್ಯಕ್ಷರಾಗಿ, ಏನೂ ಆಗಿಲ್ಲ, ನೀನೇನು ಯೋಚನೆ ಮಾಡಬೇಡ, ನಾವೇ ನಿನಗೆ ನಿನ್ನಲ್ಲಿ ಬಂದು ನಾವು ನಿನ್ನ ಪರೀಕ್ಷೆ ಮಾಡಿದ್ದು ಅಂತ ಹೇಳಿ ಅವಳಿಗೆ ಏನು ಮುಕ್ತಿಯನ್ನು ಕೊಡಬೇಕೋ ಆ ಮುಕ್ತಿಯನ್ನು ಕೊಟ್ರಂತೆ. ಅಲ್ಲಿ ಈ ರೀತಿ ಗೋಮಾಬಾಯಿ ಒಂದು ಸಾಧಾರಣ ಹೆಂಗಸು,
ಅವಳಿಗೆ ದುಡ್ಡಿರಲಿಲ್ಲ, ಹಣಕಾಸು ಇರಲಿಲ್ಲ, ಒಂದೇ ಅವಳ ಬಾಯಲ್ಲಿ ಇದ್ದಿದ್ದು ಏನು? ದೇವರ ನಾಮ ಸಂಕೀರ್ತನೆ ಮತ್ತು ಭಕ್ತಿ. ಆ ಭಕ್ತಿಯಿಂದ ಪ್ರತಿ ದಿವಸ ಎಷ್ಟಾಗತ್ತೆ ಅಷ್ಟು ದೇವರ ಸೇವೆಯನ್ನು ಮಾಡ್ತಾಯಿದ್ಲಂತೆ. ಈ ರೀತಿ ಈ ದೇವರ ಸೇವೆಯ ಕಥೆಗಳನ್ನು ನಾವು ಕೇಳಿದಾಗ ನಮಗೇನು ಅನುಭವ ಆಗುತ್ತೆ ಅಂದರೆ, ನಮ್ಮ ಈ ಜನ್ಮ ಇರೋದು ಅವನ ಸೇವೆಗೋಸ್ಕರ. ಯಾವ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು ಅದು ಅವನು ಆರಿಸ್ಕೋತಾನಂತೆ, ನಮಗೆ ಗೊತ್ತಿಲ್ಲ. ಕೆಲವ್ರ ಹತ್ರ ಧನ ಸಹಾಯ ಕೇಳ್ಕೊತಾನೆ, ಕೆಲವ್ರಿಗೆ ಅವರ ಸೇವೆ ಯಾವ ರೀತಿಯ ಸೇವೆ ಅಂದರೆ ಫಿಸಿಕಲ್ ಸೇವೆ, ಅಂದರೆ ನೀವು ಹೋಗಿ ಅವ್ರಿಗೇನೋ ಸೇವೆ ಮಾಡಿಕೊಡೋದು, ಅಲ್ಲಿ ದೇವಸ್ಥಾನಕ್ಕೆ ಗೂಡಿಸೋದು, ಇಲ್ಲ ಏನೋ ಒಂದು ಮಾಡೋದು, ಆ ರೀತಿ. ಇನ್ನು ಬೇರೆ ರೀತಿ ಸೇವೆಗಳು ಅಂದರೆ ಕೆಲವರಿಗೆ ಶ್ರವಣ ಸೇವೆ, ಅಂದರೆ ನೀವು ಕೇಳಿಸ್ಕೋಬೇಕು, ಅವ್ರ ಕಥೆಯನ್ನು ಕೇಳಿಸ್ಕೋಬೇಕು, ಈ ರೀತಿ ನೀವು ಅದು ಸೇವೆ ಮಾಡ್ತಾ ಇರೋದು, ಇಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವರು ಕತೆ ಹೇಳುವ ಸೇವೆ, ಈ ರೀತಿ. ಸೊ ಇದು ಕೂಡ ಸೇವೆನೇ. ನೀವಿಲ್ಲಿ ಕೂತ್ಕೊಂಡು ಅವನ ನಾಮಸ್ಮರಣೆಗಳನ್ನು ಕೇಳೋದು, ಅವನ ವೈಭವವನ್ನು ಕೇಳೋದು, ಅವನ ಲೀಲೆಗಳನ್ನು ಕೇಳೋದು ಕೂಡ ಒಂದು ಯಜ್ಞ. ಅದಕ್ಕೆ ಅದನ್ನು ಶ್ರವಣ ಯಜ್ಞ ಅಂತ ಹೇಳ್ತಾರೆ. ಈ ಶ್ರವಣ ಯಜ್ಞ ಮಾಡುವಾಗಲೂ ಸರಿಯಾಗಿ ಮಾಡಬೇಕು. ಬಟ್ ಒಂದು ನಾನು ನಿಮಗೆ ಭಾಗವತ ಹೇಳುವಾಗಲೂ ಹೇಳಿದ್ದೆ, ಶ್ರವಣ ಒಂದೇ ಮುಖ್ಯ ಅಲ್ಲ. ಏನು ನಾವು ಶ್ರವಣ ಮಾಡಿದ್ದೀವಿ ಅದನ್ನು ನಾವು ಮನನ ಮಾಡ್ಕೋಬೇಕು. ಅದನ್ನು ನಾವು ಮನಸ್ಸಲ್ಲಿ ಅದೇನು ಅಂತ ಅರ್ಥ ಮಾಡಿಕೊಂಡು ಅದನ್ನು ನಾವು ಸಂಗ್ರಹಿಸ್ಕೋಬೇಕು. ಆ ಮನನ ಆದಮೇಲೆ ಅದನ್ನು ನಿಧಿಧ್ಯಾಸನ ಅಂತ ಹೇಳಿದ್ವಿ. ನಿಧಿಧ್ಯಾಸನ ಅಂದರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅದೇನಿದೆ, ಏನು ಕಲ್ತಿದ್ದೀವಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದಾಗ ಆಚರಣೆಯನ್ನು ಮಾಡಬೇಕು. ಆಚರಣೆ ಅಂದರೆ ಅದ್ರ ಪ್ರಕಾರ ನಾವು ನಡಿಬೇಕು. ಇವಾಗ ನಾನು ಹೇಳಿದೆ, ದೇವರ ಸೇವೆ ನಮಗೆ ಇಂಪಾರ್ಟೆಂಟು. ನೀವು ಯಾವಾಗಲೂ ಅವನನ್ನು ನೆನೆಸ್ಕೋಬೇಕು, ಅವನನ್ನು ಸೇವೆ ಮಾಡಬೇಕು ಅಂದಾಗ ಅದು ನಮ್ಮ ತಲೆಯಲ್ಲಿ ಇರಬೇಕು. ಅದನ್ನೇ ಮನನ ಮಾಡಿಕೊಂಡು ಅದನ್ನೇ ನಾವು ಮಾಡೋದಕ್ಕೆ ಶುರು ಮಾಡಬೇಕು. ಯಾವಾಗ ಅದನ್ನು ಮಾಡ್ತೀರಾ, ಇಲ್ಲಿ ಕೇಳಿಸ್ಕೊಂಡಿರೋ ಫಲನೂ ಸಿಗತ್ತೆ, ಮತ್ತು ಅವನ ಅನುಗ್ರಹನೂ ನಮಗೆ ಸಿಗತ್ತೆ. ಯಾವ ರೀತಿಯಲ್ಲಿ ಬಂದು ಅವನು ನಮಗೆ ಸಹಾಯ ಮಾಡ್ತಾನೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಅವನು ಬರಬೇಕು ಅಂದರೆ ಅವನಲ್ಲಿ ನಮ್ಮ ಕರೆ ಕೇಳಿಸಿರ್ಬೇಕು. ಆ ಕರೆ ಕೇಳಿಸೋದಕ್ಕೆ ನಮ್ಮ ಭಕ್ತಿ ಭಾವ ಇಂಪಾರ್ಟೆಂಟ್. ಆ ಭಕ್ತಿ ಭಾವ ಬರಬೇಕು ಅಂದರೆ ಅವನ ಕಥೆಯನ್ನು ನಾವು ಇನ್ನೂ ಕೇಳಬೇಕು, ಅವನ ಲೀಲೆಯನ್ನು ಕೇಳಬೇಕು. ಆವಾಗ ನಮಗೆ ಅವನಲ್ಲಿ ಭಕ್ತಿ ಹುಟ್ಟತ್ತೆ, ಭಾವ ಹುಟ್ಟತ್ತೆ. ಅದಕ್ಕೋಸ್ಕರ ಈ ಭಕ್ತರ ಕಥೆಯನ್ನು ನಾವು ಕೇಳಿಸ್ಕೊಂಡಾಗ ನಮ್ಮಲ್ಲಿ ಭಕ್ತಿ ಇನ್ನೂ ಹೆಚ್ಚಾಗತ್ತೆ ಅಂತ ಈ ಭಕ್ತರ ಕಥೆಯನ್ನು ನಾವು ಕೇಳಿಸ್ಕೊತಾ ಇರೋದು. ಕೆಲವು ಕಡೆ ಮಹಾರಾಷ್ಟ್ರ ಮತ್ತು ಆ ನಾರ್ತಲ್ಲೆಲ್ಲ ಭಕ್ತಮಾಲಾ ಸೀರೀಸ್ ಅಂತಲೇ ಕಂಟಿನ್ಯೂಯಸ್ 108 ದಿವಸಗಳ ಕಥೆ ಹೇಳ್ತಾರೆ. ಎವ್ರಿ ಡೇ ಇದೆ ಈ ಸಂತರ ಕಥೆಯನ್ನೇ ಹೇಳ್ತಾರೆ. ಯಾಕೆ ಅಂದರೆ ಆ ಭಕ್ತಿ ಭಾವದಲ್ಲಿ ಎಲ್ಲರೂ ಅವರು ಮುಳುಗಬೇಕು, ಅದನ್ನು ಕೇಳಿಸ್ಕೊಂಡು ಆಲಿಸ್ಬೇಕು ಅಂತ ಈ ರೀತಿ ಹೇಳ್ತಾರೆ. ಭಕ್ತಮಾಲಾ ಅಂತಲೇ ಅಲ್ಲಿ ಸೀರೀಸ್ ಶುರು ಮಾಡ್ತಾರೆ, ಅದನ್ನೇ ಕೇಳಿಸ್ಕೊಂಡು ಹೋಗ್ತಾರೆ. ಈ ರೀತಿ ನಾವು ಇಲ್ಲಿ ಆ ಭಕ್ತ ವಿಜಯವನ್ನು ಕೇಳಿಸ್ಕೋಬೇಕು. ಈ ಕಡೆ ಎಲ್ಲ ಅದನ್ನು ಭಕ್ತ ವಿಜಯ ಅಂತ ಹೇಳಿ ಅದೇ ಉದ್ದೇಶದಿಂದ ಕೃಷ್ಣನಲ್ಲಿ ನಾವು ಮೊರೆ ಹೋಗಬೇಕು ಅಂತ ಈ ಕಥೆಯ ಸರಣಿಯನ್ನು ನಾವು ಶುರು ಮಾಡಿರೋದು. ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಆ ಭಗವಂತನಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ಮುಂದಿನ ವಾರದಲ್ಲಿ ನಾವು, ನಿಮ್ಗೆ ಗೊತ್ತಿದೆ, ಭದ್ರಾಚಲದಲ್ಲಿ ಭದ್ರಾಚಲ ರಾಮದಾಸರ ಚರಿತ್ರೆಯನ್ನು ಕೇಳಿಸ್ಕೊಳ್ಳೋಣ. ಯಾಕಂದರೆ ರಾಮದಾಸರು ಯಾರು, ರಾಮನು ಅಲ್ಲಿ ಹೇಗೆ ಬಂದ, ಆ ಕಥೆಯನ್ನು ಕೇಳಿಸ್ಕೊಂಡು ಅವನ ಲೀಲೆಯನ್ನು ಇನ್ನೂ ಅಷ್ಟು ನಾವು ಹಾಡೋಣ ಅಂತ ಹೇಳಿ ಇವತ್ತಿನ ಕಥೆಯನ್ನು ಮುಗಿಸೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೇ ನಮಃ, ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.